ತಮಾಷೆ ಇಲ್ಲ. ಸ್ವಲ್ಪ ಬೆಂಗಳೂರಿಗೆ ಭಕ್ತಾದಿಗಳಿರ್ತಾರೆ. ಟ್ರೈನು 10 ಗಂಟೆಗಿದೆ. ಬರ್ರಿ, ಆಯ್ತು ಟೈಮು. ಇನ್ನು 9 ಕಾಲ್ ತಾನೆ. ಬರ್ರಿ ಹಂಗಾದ್ರೆ. ಬರ್ತೀನಿ. ನಮಸ್ಕಾರ. ಕರ್ನಾಟಕ, ಕೋಲಾರ ಡಿಸ್ಟಿಕ್, ಬಂಗಾರಪೇಟ್ ಟೌನ್, ಡಾಕ್ಟರ್ BR ಅಂಬೇಡ್ಕರ್ ರಸ್ತೆಯಿಂದ ಹಜರತ್ ಮಾತಾಡೋದು. ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, 2 ಸರ್ಕಾರನೂ ಸಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ 2ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರು. ಅವರು ಹಳ್ಳಿನಿಂದ ದಿಲ್ಲಿಗೆ ಹೋಗೋದಕ್ಕೆ ರಸ್ತೆ ದುರಸ್ತಿ ಮಾಡಬೇಕು, ಯಾವುದೇ ಕಾರಣಕ್ಕೆ ಗೊಂದಲ ಇರಬಾರ್ದು ಅಂದ್ಬಿಟ್ಟು ಆ ಕಾಲದಲ್ಲಿ ಆ ಪರಮಾತ್ಮ ಅವ್ರಿಗೆ ಒಂದು ದಾರಿ ಹೇಳಿ ಅವರು ಒಂದು ಮಾತು ಬಂದಿದ್ದಕ್ಕೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ, ಕೇಂದ್ರ ಸರ್ಕಾರ, ಕರ್ನಾಟಕನಲ್ಲಿ ರಸ್ತೆಗಳು, ರೋಡುಗಳು ಭಾಳ ಚೆನ್ನಾಗಿ ಆಗ್ತಾಯಿದೆ. ಇದೇ ಥರ ಇಡೀ ನಮ್ಮ ಭಾರತ ದೇಶನಲ್ಲಿ ಹೈವೇ ಆಗ್ತಾಯಿದೆ. ಕನ್ಯಾಕುಮಾರಿನಿಂದ ಕಾಶ್ಮೀರವರೆಗೆ ಹೋಗೋದಕ್ಕೆ ಅನುಕೂಲ ಆಗಿದೆ. ಮತ್ತು ನಮ್ಮ ಕಾಶ್ಮೀರಿಗೆ ಹೋಗೋದಕ್ಕೆ ಬ್ರಿಡ್ಜು ಸುಮಾರು ವರ್ಷಗಳಿಂದ ಅದು ಪೆಂಡಿಂಗ್ ಇತ್ತು. ಅದೂ ಸಹ ಹೋದ ವರ್ಷ ನಮ್ಮ 3ನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಎಲ್ಲರದು, ನಮ್ಮ ಭಾರತ ದೇಶನಲ್ಲಿರೋದು ಕಾರ್ಯಕರ್ತರು ಎಲ್ಲರದು ಆಶೀರ್ವಾದದಿಂದ, ದೇವರ ಭಕ್ತಿನಿಂದ ಅದೂ ಓಪನ್ ಆಗಿದೆ. ಕಾಶ್ಮೀರಿಗೆ ಭಾಳ ಸುಲಭವಾಗಿ ಬ್ರಿಡ್ಜ್ ಮೇಲೆ ಆರಾಮಾಗಿ ಹೋಗ್ಬೋದು, ಬರ್ಬೋದು. ಇಲ್ಲ ಅಂದರೆ ಜಾಸ್ತಿ ಸುತ್ತಾಕೊಂಡು ಹೋಗಬೇಕಾಗಿತ್ತು ಅಂಥದ್ದು. ಅದೂ ಒಳ್ಳೆ ಕೆಲಸ ಆಗಿದೆ. ಇದೇ ಥರ ದೇಶಕ್ಕೆ ಸೇವೆ ಮಾಡಿ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ರೆ ಅದೇ ನಮ್ಮದು ಈ ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ಒಂದು ಒಳ್ಳೆತನ. ಸ್ವಾರ್ಥ ಬೇಡ, ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ. ನೋಡಿ, ಇವತ್ತು ಬ್ರಿಡ್ಜ್ ಇಲ್ಲಿ ಆಗ್ತಾಯಿದೆ. ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ. ನಮಗೆ 68 ವರ್ಷ ವಯಸ್ಸು, ನಾವು ಯಾವ ಕಾಲಕ್ಕೆ ಇನ್ನು ಬರೋ ಜನ್ರೇಷನ್ಗೆ ಒಳ್ಳೆ ಅನುಕೂಲ ಆಗ್ತದೆ. ಆ ಥರ ದೇಶಕ್ಕೆ ಸೇವೆ ಮಾಡಬೇಕು. ದೇಶಕ್ಕೆ ಒಳ್ಳೆಯದು ಏನಿದೆ ಅದು ಜನಗಳಿಗೆ ಮುಟ್ಟಿಸಿ ಒಂದು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ರೆ ಅದೇ ಒಂದು ಒಳ್ಳೆತನ. ನೋಡಿ ಎಷ್ಟು ಯಾವ್ಯಾವ ಥರ ಬರ್ತಾಯಿದ್ದಾರೆ, ಯಾವ್ಯಾವ ಥರ ಹೋಗ್ತಾಯಿದ್ದಾರೆ. ನೋಡಿ, ಎಲ್ಲರಿಗೂ ಅನುಕೂಲ ಇದೆ. ಅದ್ರ ಜೊತೆಗೆ 2 ಚಕ್ರ ವಾಹನ ಅವರು ದಯವಿಟ್ಟು ಕಳ್ಕಳಿಂದ ಕೇಳ್ಕೊತಾ ಇದ್ದೀನಿ. ಸುಮಾರು ದುರ್ಘಟನೆಯಲ್ಲಿ ತೊಂದರೆಗೆ ಆಗ್ತಾಯಿದೆ, ನಾನಾ ರೀತಿ ನಷ್ಟ ಆಗ್ತಾಯಿದೆ. ಹೆಲ್ಮೆಟ್ ಹಾಕ್ಕೊಂಡು ಹೋಗೋದ್ರಿಂದ ತುಂಬ ಉತ್ತಮ, ಒಳ್ಳೆಯದಾಗ್ತದೆ. ನಿಮಗೆ 500 ರೂಪಾಯಿ ಶುಲ್ಕ ಕಟ್ಟೋದು ಅವಶ್ಯಕತೆ ಇಲ್ಲ, ದುರ್ಘಟನೆಯಲ್ಲಿ ನಷ್ಟ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸರ್ಕಾರದಿಂದ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಮದು ಡ್ರೈವಿಂಗ್ ಲೈಸೆನ್ಸು, ಗಾಡಿ ಇನ್ಶೂರೆನ್ಸು, FC ಇದ್ದರೆ ಒಂದು ಅನುಕೂಲ ಆಗ್ತದೆ. ನಮಸ್ಕಾರ.